ನಂಗೆ ಕೊಡಿ, ನಾನೇ ತಗೊಂಡೋಗಿ ಕೊಡ್ತೀನಿ ಅಂತ ತಗೊಂಬಂದೆ. ಯಾಕೆ ನಾನು ಕಾಫಿ ಕೊಟ್ರೆ ಕುಡಿಯಲ್ವಾ? ನಾನು ಕೊಟ್ಟಿದ್ದ ಕಾಫಿ ತಗೊಂಡಿದ್ದಕ್ಕೆ ಥ್ಯಾಂಕ್ಸ್. ಐ ಲವ್ ಯು. I hate you, ರಾಮ್. ಒಂದ್ ಹೆಣ್ಣು ಯಾವುದೇ ಸಂಬಂಧದಲ್ಲಿ ಬೇಕಾದ್ರೂ ಸುಳ್ಳು ಹೇಳ್ತಾಳೆ, ಆದ್ರೆ ಇವ್ರೇ ನನ್ ಗಂಡ ಅನ್ನೋ ವಿಷಯದಲ್ಲಿ ಸುಳ್ಳು ಹೇಳಲ್ಲ. ನನ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಜಾಸ್ತಿ ಆಟಿಟ್ಯೂಡ್ ತೋರ್ಸಿದ್ರೆ ಅವ್ರನ್ನ ಕಾಲ್ ಕಸಕ್ಕಿಂತ ಕೀಳಾಗಿ ನೋಡ್ತೀನಿ. ನನ್ನ ಎಜುಕೇಶನ್ಗೆ, ನನ್ನ ಆಸ್ತಿಗೆ, ನನ್ನ ಲೆವೆಲ್ಗೆ ನೀನಲ್ಲ. ಆದ್ರೂ ನೀನ್ ನನ್ನ ಪ್ರೀತಿ ಮಾಡ್ದೆ ಅನ್ನೋ ಒಂದೇ ಕಾರಣಕ್ಕೆ ನಾನು ನಿನ್ನ ಪ್ರೀತಿ ಮಾಡಿದ್ದು. ಆ ಪ್ರೀತಿನೇ ಇಲ್ಲ ಅಂದಮೇಲೆ ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಯಾರನ್ನು ನಂಬ್ಕೊಂಡು ನಾನಿಲ್ಲ. ಯಾವುದೇ ಒಂದು ವಸ್ತುಗೆ ಬೆಲೆ ಇರೋದೆ ಆ ವಸ್ತು ಸಿಗಕ್ ಮುಂಚೆ. ಆಮೇಲೆ ಆ ವಸ್ತು ದೂರ ಆದ್ಮೇಲೆ ಯೋಚನೆ ಮಾಡಿದ್ರೆ ಏನೂ ಲಾಭ ಇಲ್ಲ. ಇವಳೆ ನಿಜವಾದ ಅಭಿರಾಮಿ ಇರ್ಬೋದಾ? ನಾನೇ ಅವಾಯ್ಡ್ ಮಾಡ್ತಾ ಇದ್ದೀನಿ. ಇವಳ ಜೊತೆ ಚೆನ್ನಾಗಿರೋದೇ ಒಳ್ಳೇದ? ಏನು ಅರ್ಥ ಆಗ್ತಿಲ್ವಲ್ಲ. ಹಲೋ, ಹೇಳ್ ರಜನಿ. ಅಶೋಕ್, ಪದೇ ಪದೇ ಈ ತರ ಕೇಳ್ತಾ ಇದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ಶಿವಗಾಮಿ ಅವ್ರನ್ನ ಯಾವಾಗ ಪರಿಚಯ ಮಾಡಿಸ್ತೀರಾ? ಅದಕ್ಕೆ ಏನಾರು ಒಂದು ಕಾರಣ ಬೇಕಲ್ಲ. ಯಾರ್ದಾರು ಬರ್ತಡೇ ಅಥವಾ ಯಾವ್ದಾದ್ರು ಹಬ್ಬ ಬಂದರೆ ಆ ಟೈಮಲ್ಲಿ ಮೀಟ್ ಮಾಡಿಸಿದ್ರೆ ಸರಿ ಇರುತ್ತೆ. ಸುಮ್ಮನೆ ಕರ್ಕೊಂಡೋಗಿ ಪರಿಚಯ ಮಾಡಿಸಿದ್ರೆ ಅವಳ ತಲೆಯಲ್ಲಿ ಏನೇನೋ ಯೋಚನೆ ಬಂದರೆ ಚೆನ್ನಾಗಿ ಅನ್ಸಲ್ಲ ಅಲ್ವಾ? ಆಯ್ತು, ಆದಷ್ಟು ಬೇಗ ಪರಿಚಯ ಮಾಡಿಸಿ ಪ್ಲೀಸ್. ನಾವಿಬ್ರು ಫ್ರೆಂಡ್ಸ್ ಅಂತ ಅವ್ರಿಗೆ ಗೊತ್ತಾಗೋವರೆಗೂ ನನಗೆ ಮಾತಾಡಕ್ ಮುಜುಗರ ಆಗುತ್ತೆ. ಡೋಂಟ್ ವರಿ, ನಾನು ಆದಷ್ಟು ಬೇಗ ಪರಿಚಯ ಮಾಡಿಸ್ತೀನಿ. ರೈ, ಪದೇ ಪದೇ ನಾನು ಫಾಲೋ ಅಪ್ ಮಾಡೋಕ್ಕಾಗಲ್ಲ ಗೋಪಾಲ್. ನೋಡಿ, ವ್ಯವಹಾರದಲ್ಲಿ ಮಾತು ತುಂಬ ಮುಖ್ಯ ಆಗುತ್ತೆ. ಕೊಟ್ಟು ಮಾತನ್ನ ಉಳಿಸ್ಕೋಬೇಕು. ಇನ್ನೆರಡು ದಿನದಲ್ಲಿ ನನಗೆ ಸ್ಯಾಂಪಲ್ ಬರಬೇಕು ಅಷ್ಟೇ. ಹಲೋ ಅಶೋಕ್, ಏನ್ ಮಾತಾಡ್ತಾ ಇದ್ದೀರಾ? ನನ್ಗೇನೂ ಅರ್ಥ ಆಗ್ತಿಲ್ಲ. ಇಲ್ಲಾಂದ್ರೆ ಆರ್ಡರ್ ನಿಮ್ಗೆ ಸಿಗಲ್ಲ. ಮತ್ತೆ ಆಮೇಲೆ ಬೇಜಾರು ಮಾಡ್ಕೋಬೇಡಿ. ಹಲೋ ಹಲೋ ಅಶೋಕ್, ಹೇಳಿದ್ರೆ ಅರ್ಥ ಆಗ್ತಿಲ್ವ ನಿಮಗೆ? ಹಾಂ, ಏನಾಗ್ತದೆ? ಒಂದು ಅರ್ಥ ಆಗ್ತಿಲ್ವಲ್ಲ. ಅಶೋಕ್, ಹಾಂ ಹೇಳು ಶಿವಗಾಮಿ. ಅಲ್ಲ, ನಾನು ನೋಡೋವರೆಗೂ ನಾರ್ಮಲ್ ಆಗಿ ಮಾತಾಡ್ತಾ ಇದ್ರಿ. ನಾನು ರೂಮಿಂದ ಬಂದಿದ್ದ ತಕ್ಷಣ ಜೋರಾಗಿ ಮಾತಾಡ್ತಿದ್ದೀರಲ್ಲ. ಜಗಳ ಮಾಡ್ತಿದ್ರಾ ಅಥವಾ ಏನ್ ಪ್ರೂವ್ ಮಾಡಕ್ ಹೊರಟಿದ್ದೀರಾ ನೀವು? ಹಾಗೇನೂ ಇಲ್ವಲ್ಲ. ನಾರ್ಮಲ್ ಆಗಿ ಆ್ಯಕ್ಚುಲಿ ಮಾತಾಡ್ತಿದ್ದೆ. ವೆಂಡರ್ ಹತ್ರ ಸ್ಯಾಂಪಲ್ ಪೀಸ್ ಕೇಳಿದ್ದೆ, ಇನ್ನೂ ರೆಡಿ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ನನಗೆ ಅವಾಗ ಸಿಟ್ಟು ಬಂತು, ಅದಕ್ಕೆ ಜೋರಾಗಿ ಮಾತಾಡಿದೆ ಅಷ್ಟೆ. ಅದನ್ನೆಲ್ಲ ನೀನು ಯಾಕೆ ತಪ್ಪಾಗಿ ಅರ್ಥ ಮಾಡ್ಕೋತಿದ್ಯಾ?
ಅಶೋಕ್, ಮನುಷ್ಯ ಬರೀ ಮಾತಿಂದ ಮಾತ್ರನೇ ವಿಷಯನ ಕಮ್ಯುನಿಕೇಟ್ ಮಾಡಲ್ಲ. ಕಣ್ಣಿಂದನೂ ಮಾತಾಡ್ತಾನೆ, ಬಾಡಿ ಲ್ಯಾಂಗ್ವೇಜ್ ಇಂದನೂ ಮಾತಾಡ್ತಾನೆ. ಬಾಯಿ ಸುಳ್ಳು ಹೇಳ್ಬೋದು, ಆದ್ರೆ